ಬೇಲ್ ಮೇಲೆ ಹೊರಗಿರುವ ದರ್ಶನ್ಗೆ ಮತ್ತೆ ಟೆನ್ಷನ್ ಎದುರಾಗುತ್ತಾ ಅಂತ. ಬೇಲ್ ಸಿಕ್ಕಿದ್ರೆ ಏನೋ ರಿಲೀಫ್ ಸಿಗುತ್ತೆ, ಇಲ್ಲ ಅಂತ ಅಂದ್ರೆ 6 ತಿಂಗಳು ಮತ್ತೆ ಜೈಲು ವಾಸವನ್ನ ಅನುಭವಿಸಬೇಕಾಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಹಾಗಾದ್ರೆ ಸುಪ್ರೀಂ ಆದೇಶದಿಂದ ದರ್ಶನ್ಗೆ ಆಗುವಂತ ಎಫೆಕ್ಟ್ ಆದ್ರೂ ಏನು ಅಂತ. ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದ್ರೆ ಏನಾಗುತ್ತೆ, ರದ್ದು ಮಾಡಿದ್ರೆ ಏನಾಗುತ್ತೆ. ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದ್ದೆ ಆದ್ರೆ ಹಾಗೆ ಬೇಲ್ ಕಂಟಿನ್ಯೂ ಆಗುತ್ತೆ. ರದ್ದು ಮಾಡಿದ್ರೆ ದರ್ಶನ್ ಮತ್ತೆ ಜೈಲು ವಾಸವನ್ನ ಅನುಭವಿಸುವಂತೆ ಆಗುತ್ತಾ? ಹಾಗಾದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪುರಾವೆಗಳಿದ್ದಾವೆ, ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡಿದ್ದಾರೆ ಗಮನಿಸಿದ್ದೀರಾ. 1,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. ಹಾಗಾಗಿ ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿಟ್ಕೊಂಡು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನೆ ಮಾಡಿ ತನಿಖಾಧಿಕಾರಿಗಳು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಅರ್ಜಿಯ ವಿಚಾರಣೆ ಈಗಾಗಲೇ ಸಾಕಷ್ಟು ಮುಗಿದಿದೆ, ಒಂದು 50-60% ಮುಗಿದಿದೆ. ಇವತ್ತು ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಲಿದ್ದಾರೆ. ಕೊನೆಯದಾಗಿ ಅಂತಿಮ ತೀರ್ಪು ಕೂಡ ಪ್ರಕಟ ಆಗುತ್ತೆ. ಹಾಗಾದ್ರೆ ಏನೆಲ್ಲ ಎಫೆಕ್ಟ್ ಆಗಬಹುದು, ಇದರಿಂದಾಗಿ ದರ್ಶನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗಾಗಲೇ ರೆಗ್ಯುಲರ್ ಬೇಲನ್ನ ಪಡ್ಕೊಂಡು ಶೂಟಿಂಗ್ಗಳಲ್ಲಿ ಭಾಗಿಯಾಗ್ತಿದ್ದಾರೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ದೇಶಕ್ಕೆ ಹೋಗೋದಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ದಾರೆ. ಥೈಲ್ಯಾಂಡ್ಗೂ ಕೂಡ ಹೋಗಿ ಈಗಾಗಲೇ ಶೂಟಿಂಗ್ನಲ್ಲಿ ಭಾಗಿಯಾಗಿ ಬಂದಿದ್ದಾರೆ. ಬಟ್ ಇದೆಲ್ಲದಕ್ಕೂ ಕೂಡ ಅಡೆತಡೆ ಉಂಟಾಗಬಹುದಾ? ದರ್ಶನ್ ಮಾತ್ರ ಅಲ್ಲ, ಉಳಿದಂಥ ಆರೋಪಿಗಳಿಗೂ ಕೂಡ ಏನೇನು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಪ್ರಕಟ ಆಗುತ್ತೆ ಅನ್ನೋದೇ ಬಹಳಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಹಾಗಾದರೆ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯುತ್ತಾ ಸುಪ್ರೀಂ ಕೋರ್ಟ್, ಅಥವಾ ತನಿಖಾಧಿಕಾರಿಗಳು ಅರ್ಜಿ ಸಲ್ಲಿಕೆ ಮಾಡಿದ ನಂತರ ಸರ್ಕಾರದ ಪರ ವಕೀಲರು ವಾದ ಏನು ಮಂಡನೆ ಮಾಡಿದ್ರು ಆ ಅಂಶಗಳನ್ನು ಪರಿಗಣಿಸಿ ಬೇಲ್ ರದ್ದು ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಬೇಲ್ ರದ್ದು ಮಾಡ್ತಾರಾ? ಬೇಲ್ ರದ್ದಾಗಿದ್ದೇ ಆದರೆ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಇವತ್ತು ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಅವರಿಂದ ವಾದ ಮಂಡನೆ ಆಗುತ್ತೆ ಅನ್ನೋದು ಗೊತ್ತಾಗ್ತಿದೆ. ಮೆಡಿಕಲ್ ರಿಪೋರ್ಟ್, ಸಾಕ್ಷ್ಯ, ಪೊಲೀಸರ ಒಂದಷ್ಟು ಲೋಪಗಳನ್ನು ಎತ್ತಿ ಹಿಡಿಯೋ ಸಾಧ್ಯತೆ ಇದೆ. ದರ್ಶನ್ ಪರ ವಕೀಲರ ವಾದವನ್ನ ಪರಿಗಣಿಸಿದ್ರೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಗುತ್ತೆ. ಪ್ರಕರಣದ ಅಂತಿಮ ತೀರ್ಪು ಬರೋವರೆಗೂ ಕೂಡ ದರ್ಶನ್ಗೆ ಟೆನ್ಷನ್ ಇಲ್ಲ. ಅಲ್ಲದೆ ಬೇರೆ ಕೆಲಸಗಳಿಗೂ ಕೂಡ ಅನುಮತಿ ಸಿಗೋ ಸಾಧ್ಯತೆ ಇದೆ. ಈಗ ಹೇಗೆ ಅನುಮತಿ ಸಿಕ್ಕಿದೆಯೋ ಶೂಟಿಂಗ್ಗಳಲ್ಲಿ ಭಾಗಿಯಾಗೋದಕ್ಕೆ, ಅದೇ ರೀತಿಯಾಗಿ ವಿಚಾರಣಾಧೀನ ಕೋರ್ಟ್ನಲ್ಲಿ ಬಹುತೇಕ ಅನುಮತಿ ಸಿಗುವಂತ ಸಾಧ್ಯತೆ ಇದೆ. ನೋಡಬೇಕಾಗುತ್ತೆ ಇವತ್ತಿನ ವಾದವನ್ನು ಆಲಿಸಿದ ನಂತರ ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಅಂತ. ಬೇಲ್ ಕಂಟಿನ್ಯೂ ಮಾಡಲಾಗುತ್ತಾ ಅಥವಾ ಬೇಲನ್ನು ರದ್ದು ಮಾಡ್ತಾರಾ? ರದ್ದಾದರೆ ಏನೆಲ್ಲ ಆಗಬಹುದು, ಅದೆಲ್ಲದ್ರ ಬಗ್ಗೆ, ಸಾಧ್ಯತೆಗಳ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ದರ್ಶನ್ ಈಗಾಗಲೇ ರೆಗ್ಯುಲರ್ ಬೇಲ್ ಪಡ್ಕೊಂಡು ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ರಾಜಸ್ಥಾನಕ್ಕೆ ಹೋಗಿ ಬಂದಿದ್ದು ಆಯಿತು, ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಥೈಲ್ಯಾಂಡ್ಗೂ ಕೂಡ ಹೋಗಿ ಬಂದರು. ಹೀಗೆ ಚಿತ್ರದ ಶೂಟಿಂಗ್ ಸೀನ್ಗಳು ಏನೇನು ಬಾಕಿ ಇದೆ ಅದೆಲ್ಲವನ್ನು ಕೂಡ ಮುಗಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅಷ್ಟೆಲ್ಲ ಬೇರೆ ಬೇರೆ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಿದ್ದಾರೆ, ಟೆಂಪಲ್ ರನ್ ಕೂಡ. ಅಂದರೆ ಈ ಎಲ್ಲ ಕೆಲಸಗಳಿಗೂ ಕೂಡ ಮತ್ತೆ ಇವ್ರಿಗೆ ಯಾವುದೇ ಅಡೆತಡೆಗಳು ಉಂಟಾಗೋದಿಲ್ವಾ? ಅಡೆತಡೆಗಳು ಉಂಟಾಗುತ್ತಾ? ಜಾಮೀನು ರದ್ದಾದರೆ ದರ್ಶನ್ಗೆ ಕನಿಷ್ಠ 6 ತಿಂಗಳು ಜೈಲೇ ಗತಿ. ಈಗಾಗಲೇ ಒಂದಷ್ಟು ಅಂಶ ಉಲ್ಲೇಖಿಸಿರುವಂಥ ಸರ್ಕಾರದ ಪರ ವಕೀಲರು ಹೈಕೋರ್ಟ್ ಆದೇಶದ ವಿರುದ್ಧ ಒಂದಷ್ಟು ಪ್ರಮುಖ ಅಂಶಗಳನ್ನು ಇಟ್ಕೊಂಡು ವಾದ ಮಂಡಿಸಿದ್ದಾರೆ. ಸಾಕ್ಷಿಗಳ ಜೊತೆ ಸುತ್ತಾಟ, ಸರ್ಜರಿ ನೆಪ ಸೇರಿದಂತೆ ಪ್ರಮುಖ ಅಂಶಗಳ ಉಲ್ಲೇಖ. ಸಾಕ್ಷಿಗಳ ಜೊತೆಗೆ ಸುತ್ತಾಡಿರೋದಿರ್ಬೋದು, ಜೊತೆಗೆ ಸರ್ಜರಿಯ ನೆಪವನ್ನ ಇಟ್ಕೊಂಡು ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದ್ರಲ್ಲ ದರ್ಶನ್, ಅದಕ್ಕೆ ಸಂಬಂಧಪಟ್ಟಂತೆ ಆ ರಿಪೋರ್ಟೇ ಸುಳ್ಳು ಅನ್ನುವಂಥ ಒಂದಷ್ಟು ಆರೋಪಗಳು ಕೂಡ ಇದ್ದಾವೆ. ಹಾಗಾಗಿ ಅವನ್ನು ಕೂಡ ಈಗಾಗಲೇ ಉಲ್ಲೇಖ ಮಾಡಲಾಗಿದೆ. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಸರ್ಕಾರದ ಪರ ವಕೀಲರು. ವಾದ ಪರಿಗಣಿಸಿ ಜಾಮೀನು ರದ್ದು ಮಾಡಿದ್ದೇ ಆದರೆ 6 ತಿಂಗಳು ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ದರ್ಶನ್. ಸುಪ್ರೀಂ ಜಾಮೀನು ರದ್ದು ಮಾಡಿದ್ರೆ 6 ತಿಂಗಳು ಮೇಲ್ಮನವಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅಲ್ಲಿವರೆಗೂ ಕೂಡ ಜೈಲಲ್ಲೇ ಇರಬೇಕಾಗುತ್ತೆ.
ಈಗಾಗಲೇ ದರ್ಶನ್ ಪರ ವಕೀಲರು ಇವತ್ತೇನು ವಾದ ಮಂಡಿಸಬಹುದು ಅನ್ನೋದ್ರತ್ತ ಹೇಗೆ ಕುತೂಹಲ ಇದೆಯೋ ಅದೇ ರೀತಿಯಾಗಿ ಸರ್ಕಾರದ ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಈಗಾಗಲೇ ವಾದ ಮಂಡಿಸಿದ್ದಾರೆ. ಒಟ್ಟು 27 ಜನರಿಂದ ಹೇಳಿಕೆ ಪಡ್ಕೊಳ್ಳಲಾಗಿದೆ. 164 ಅಂದ್ರೆ 164 ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. 3 ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳು ದಾಖಲಾಗಿದ್ವು. 8 ಸರ್ಕಾರಿ ಅಧಿಕಾರಿಗಳ ಸಾಕ್ಷಿ ಇದೆ. 6 ಜನ ಪೊಲೀಸರ ಸ್ಟೇಟ್ಮೆಂಟ್ ಕೂಡ ಪಡ್ಕೊಂಡಿದ್ದಾರೆ. ಇವುಗಳನ್ನ ಆಧಾರವಾಗಿಟ್ಕೊಂಡು ಈಗಾಗಲೇ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ದಾರೆ. 231 ಪ್ರಕರಣದ ಸಾಕ್ಷಿಗಳಿರೋದು, 30 CCTV ದೃಶ್ಯಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ ಕೋರ್ಟ್ಗೆ. 7 ಸಂಪುಟ ಜೊತೆಗೆ 371 ಪುಟಗಳ ಈ ಚಾರ್ಜ್ ಶೀಟ್ ಇರ್ಬೋದು, ವರದಿ ಇರ್ಬೋದು, ಅದೆಲ್ಲ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಕೂಡ ಕೊಡಲಾಗಿದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಎಷ್ಟು ದಿನಗಳ ಕಾಲ ಕಳೆದ್ರು, ಜೊತೆಗೆ ಅವರು ಮೆಡಿಕಲ್ ಸರ್ಟಿಫಿಕೇಟ್ ತೆಗೆದುಕೊಂಡು ಸರ್ಜರಿ ಮಾಡಿಸ್ಕೊಳ್ಬೇಕು ಅನ್ನುವಂಥ ನೆಪದಲ್ಲಿ ರೆಗ್ಯುಲರ್ ಮಧ್ಯಂತರ ಜಾಮೀನು ಪಡ್ಕೊಂಡಿದ್ದು, ಇದೆಲ್ಲವೂ ಕೂಡ 2011ರಲ್ಲಿ ಕೂಡ ದರ್ಶನ್ ಇದೇ ರೀತಿಯಾಗಿ ಜೈಲಿಗೆ ಹೋಗಿ ಬಂದಿದ್ರು. ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಈ ಬಾರಿ ಹೋಗಿದ್ದು 22 ಜೂನ್ 2024ರಂದು. ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು, ದರ್ಶನ್ ಜೈಲಿನಲ್ಲಿದ್ದಂಥ ಒಟ್ಟು ದಿನಗಳನ್ನ ನೀವು ಗಮನಿಸ್ತಾ ಇದ್ದೀರಾ, 131 ದಿನಗಳು. 2011ರಲ್ಲಿ ದರ್ಶನ್ ಇದ್ದಿದ್ದು ಜೈಲಿನಲ್ಲಿ 28 ದಿನ. 120B IPC 364 355 ಸೇರಿದಂತೆ ಅನೇಕ ಸೆಕ್ಷನ್ಗಳು ಇವರಿಗೆ ಅಟ್ರಾಕ್ಟ್ ಆಗುತ್ತೆ ಈ ಕೇಸ್ನಲ್ಲಿ. ಒಟ್ಟು 7 ಸಂಪುಟ 3391 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 27 ಜನರಿಂದ 164 ಸ್ಟೇಟ್ಮೆಂಟ್ ಅಂದರೆ ನ್ಯಾಯಾಧೀಶರ ಎದುರುಗಡೆ ನ್ಯಾಯಾಲಯದಲ್ಲಿ ತೆಗೆದುಕೊಂಡಿರುವಂಥ ಹೇಳಿಕೆ, ಇವೆಲ್ಲವೂ ಕೂಡ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಆಗಿವೆ.